ಡಿಸೈನಾಗಿ ಒಂದು ಮರ ಬಿಡಿಸ, ಆ ಪಾಯಿಂಟೇ ಇದು. ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗ ಕೆಲಸಕ್ಕೆ ಲೇಟ್ ಆಗಿದೆ, ನಿಮಗೆ ಬ್ಯಾಡ್ಮಿಂಟನ್ ಕೋರ್ಟಲ್ಲಿ ಸಿಗ್ತೀನಿ ನೋಡಿ. ಕೋಳಿನ ಕರಿತೀನಿ, ಇವಾಗ ಹೇಗೆ ತಿರುಗುತ್ತೆ ಹೆಂಗೆ. Shit my way, so you can go kick rocks. I'ma stack bricks up, build what I want to make. Cause I don't give a fuck what you say. Yeah, I'ma do shit my way, so you can go kick rocks. I'ma stack bricks up, build what I want to make. Yeah, I'ma do it my way. Shit my way, so you can go kick rocks. I'ma stack bricks up, build what I want to make. Cause I don't give a fuck what you say. Yeah, I'ma do shit my way, so you can go kick rocks. I'ma stack bricks up, build what I want to make. Yeah, I'ma do it my way. ಡ್ರಾಯಿಂಗು ಸ್ಕೆಚಸ್ನ ನೀವು ಎಷ್ಟು ಮಾಡ್ತೀರಾ ಅಷ್ಟು ನಿಮ್ಮ ಫಂಡಮೆಂಟಲ್ಸ್ ಇಂಪ್ರೂವ್ ಆಗುತ್ತೆ. ರ್ಯಾಪಿಡ್ ಸ್ಕೆಚಸ್ ಮಾಡಿ, ಶೇಪ್ ಐಡೆಂಟಿಫಿಕೇಷನು, ಇದನ್ನೆಲ್ಲ ನಾನು ಟ್ಯುಟೋರಿಯಲ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸ್ಕೆಚಿಂಗ್ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವುದಕ್ಕೆ? ಬಣ್ಣ ಸಿಯಾನ ಪೇಂಟ್ಗೆ. ಬಣ್ಣ ಸಿಯಾನ ಅನ್ನೋದು ಅದೊಂದು ಪಿಗ್ಮೆಂಟು. ಈ ಕ್ಯಾನ್ವಸಲ್ಲಿ ಇವಾಗ ನನ್ನ ಈ ಪಾಯಿಂಟ್ ಬಂದು ವ್ಯೂ ಪಾಯಿಂಟ್ ಅಂತಾರಲ್ಲ, ವ್ಯೂ ಪಾಯಿಂಟ್. ಇವಾಗ ನಾನು ಹಿಂಗೆ ನಿಂತ್ಕೊಂಡು ನೋಡಿದ್ರೆ, ಒಂದು ಆಬ್ಜೆಕ್ಟ್ನ ನೋಡ್ತಾ ಇದ್ರೆ ನನ್ನ ವ್ಯೂ ಪಾಯಿಂಟ್ ಬಂದು ಇದು ಸ್ಟ್ರೈಟ್ ಆಗಿರುತ್ತೆ. ಇಲ್ಲಿಂದ ಮೇಲ್ಗಡೆ ಅರ್ಧ ಕಾಣಿಸ್ತಾ ಇರುತ್ತೆ, ಆ್ಯಂಡ್ ಆ ಪಾಯಿಂಟಿಂದ ಕೆಳಗಡೆ ಒಂದು ಸ್ವಲ್ಪ ಅರ್ಧ ಕಾಣಿಸ್ತಾ ಇರುತ್ತೆ. ಆ ಪಾಯಿಂಟೇ ಇದು, ಗೊತ್ತಾಯ್ತಲ್ಲ. ನನ್ನ ಐಸೈಟ್ನ ಸ್ಟ್ರೈಟ್ ಡ್ರಾ ಮಾಡಿದ್ರೆ ಅದು ಏನು ಪಾಯಿಂಟ್ ಬರುತ್ತಲ್ಲ ಆ ಪಾಯಿಂಟ್ ಇದು. ನಾನು ಇವಾಗ ಮಾಡ್ತಿರೋದು ಲ್ಯಾಂಡ್ಸ್ಕೇಪ್ ಪೇಂಟಿಂಗಿಗೂ ಪೋರ್ಟ್ರೇಟ್ ಪೇಂಟಿಂಗಿಗೂ ಕಂಪೇರ್ ಮಾಡಿ. ಲ್ಯಾಂಡ್ಸ್ಕೇಪ್ ಪೇಂಟಿಂಗಲ್ಲಿ ಲೈಟರ್ ವ್ಯಾಲ್ಯೂಸ್ ಟು ಡಾರ್ಕರ್ ವ್ಯಾಲ್ಯೂಸ್ ಆಪ್ಟ್ ಮಾಡ್ತಾ ಬರ್ತೀವಿ, ಅಂದರೆ ಕ್ರಿಯೇಟ್ ಮಾಡ್ತಾ ಬರ್ತೀವಿ. ಅದೇ ನಾವು ಪೋರ್ಟ್ರೇಟ್ ಪೇಂಟಿಂಗ್ ಕಂಪೇರ್ ಮಾಡಿದ್ರೆ, ಪೋರ್ಟ್ರೇಟ್ ಪೇಂಟಿಂಗಲ್ಲಿ ಫಸ್ಟ್ ಡ್ರಾ ಮಾಡೋದು ಡಾರ್ಕರ್ ವ್ಯಾಲ್ಯೂಸು. ಡಾರ್ಕರ್ ವ್ಯಾಲ್ಯೂಸ್ನ ಕ್ರಿಯೇಟ್ ಮಾಡಿ ಆಮೇಲಿಂದ ನಾವು ಲೈಟರ್ ವ್ಯಾಲ್ಯೂಸ್ಗೆ ಅಪ್ ಮಾಡ್ಕೊಂಬರ್ತೀವಿ. ಈ ವ್ಯಾಲ್ಯೂಸು, ಪ್ರಪೋರ್ಷನ್ನು, ಈ ಥರ ಟರ್ಮ್ಸ್ ನಿಮ್ಗೇನಾರ ಗೊತ್ತಾಗಲಿಲ್ಲ ಅಂದರೆ ಅದಕ್ಕಂತ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ಫಸ್ಟ್ ಲಿಂಕೇ ಅದಾಗಿರುತ್ತೆ, ಸೆಂಟರ್ ಲೈನ್ ಆಗಿರುತ್ತೆ. ಇದು ನನ್ನ ವ್ಯೂ ಪಾಯಿಂಟು. ಇಲ್ಲಿಂದ ಅರ್ಧ, ಅಂದರೆ ಇಲ್ಲೊಂದು ಮರ ಬಿಡಿಸೋಣ. ಇಲ್ಲೊಂದು ಮರ ಇರಲಿ, ಅಂದರೆ ಇಲ್ಲೊಂದು ನಿಂತಿರೋ ನೀರಿರಲಿ ಇಲ್ಲಿ ಅಲ್ವಾ. ಅಂದರೆ ಇಲ್ಲಿಂದ ಇಲ್ಲೊಂದು ದಿಬ್ಬ ಇಂದ ಬಂದರೆ ಇಲ್ಲಿ ಡಾರ್ಕರ್, ಇಲ್ಲಿ ಶ್ಯಾಡೋ ಬೀಳುತ್ತೆ. ಲೈಟ್ ಸೋರ್ಸ್ ಬಂದು ಇಲ್ಲಿಂದ ಬರಲಿ.
ಲೈಟ್ ಸೋರ್ಸ್ ಇಲ್ಲಿದ್ರೆ ಇದ್ರ ಶ್ಯಾಡೋ ಇಲ್ಲಿ ಬೀಳುತ್ತೆ ಅಲ್ವಾ. ಒಂದು ಆಬ್ಜೆಕ್ಟ್ ಇಲ್ಲಿದ್ರೆ ಲೈಟ್ ಸೋರ್ಸ್ ಏನಾರ ನಮ್ದು ಇಲ್ಲಿದ್ರೆ ಇದ್ರ ಮೇಲೆ ಲೈಟ್ ಬಿದ್ದರೆ ಇದ್ರ ಶ್ಯಾಡೋ ಎಲ್ಲಿ ಬೀಳುತ್ತೆ, ಲೈಟ್ ಸೋರ್ಸ್ನ ಡೈರೆಕ್ಷನಲ್ಲೇ ಬೀಳುತ್ತೆ. ಲೈಟ್ ಹಿಂಗೆ ಆಫ್ ಆಗಿದ್ರೆ ಶ್ಯಾಡೋನು ಹಿಂಗೆ ಬರುತ್ತೆ ಅಲ್ವಾ. ಆ್ಯಂಡ್ ಇಲ್ಲೊಂದು ಚಿಕ್ಕ ಚಿಕ್ಕ ಮರಗಳು, ಇಲ್ಲೊಂದು ದೊಡ್ಡ ಮರ ಇರಲಿ, ಕ್ಲೋಸೆಸ್ಟ್ ಟ್ರೀ ಇವಾಗ ನಮಗೆ ಇದು ಕ್ಲೋಸೆಸ್ಟು. ಇದು ಇಲ್ಲೆಲ್ಲ ಸ್ವಲ್ಪ ದೂರ ದೂರ ಇರೋ ಮರ ಗಿಡಗಳು ಇರುತ್ತೆ ಅಲ್ವಾ. ಇದನ್ನು ಒಂದು ಸ್ವಲ್ಪ ಒಂದು ಡಿಸೈನಾಗಿ ಒಂದು ಮರ ಬಿಡಿಸೋಣ. ಡಿಸೈನಾಗಿ ಅಂದರೆ ಅದನ್ನು ಹತ್ತಿರ ಬಿಡಿಸ್ಬೇಕು, ಹತ್ತಿರ ಬೇಡ ದೂರ ಬಿಡಿಸೋಣ. ಇದು ಈ ಕೊಂಬೆ ಮುರಿದಿರಲಿ, ಈ ಕೊಂಬೆ ಮುರಿದಿರೋ ಥರ ಇರಲಿ. ಓಕೆ, ಸಕ್ಕತ್ತಾಗಿದೆ. ಅಂದರೆ ನಾವು ಇಮ್ಯಾಜಿನ್ ಮಾಡ್ಕೊತಾ ಇದ್ರೆ ಹೇಗಿರುತ್ತೆ ಅಂದರೆ, ನಾವು ಸ್ಕೆಚ್ ಮಾಡಿದ ತಕ್ಷಣವೇ ನಮ್ಗೆ ಗೊತ್ತಾಗುತ್ತೆ, ಒಂದು ಇಮ್ಯಾಜಿನ್ ಬರುತ್ತೆ ಹೇಗಿರ್ಬೋದು, ಔಟ್ಪುಟ್ ಹೇಗಿರ್ಬೋದು ಅಂತ. ನಾವು ಇಷ್ಟು ಮಾಡಿದ್ರೆ ಸಾಕು, ಇಷ್ಟರಲ್ಲೇ ನಮಗೆ ಫೈನಲ್ ಪೇಂಟಿಂಗ್ ನಮಗೆ ಅಸ್ಯೂಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಕೋಲ್ಡ್ ವೆದರ್ ಕ್ರಿಯೇಟ್ ಮಾಡೋದ್ರಿಂದ ಬ್ಯಾಕ್ಗ್ರೌಂಡ್ ಏನಿರುತ್ತೆ, ಬ್ಯಾಕ್ಗ್ರೌಂಡು ಕ್ಲೌಡಿ ಟೈಪ್ ಇರುತ್ತೆ. ಅದಕ್ಕೋಸ್ಕರ ವೈಟ್, ಟೈಟೇನಿಯಂ ವೈಟ್, ಐವರಿ ಬ್ಲ್ಯಾಕ್, ಅಲ್ಟ್ರಾಮೆರಿನ್ ಬ್ಲೂ 3 ಪಿಗ್ಮೆಂಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಬ್ಲೂ ಕೋಲ್ಡ್ ಟೆಕ್ಸ್ಚರ್ ಕೊಡೋದಕ್ಕೆ, ರೆಡ್ ಯೂಸ್ ಮಾಡಿದ್ರೆ ವಾರ್ಮ್ ಟೆಕ್ಸ್ಚರ್ ಕೊಡುತ್ತೆ, ಗೊತ್ತಾಯ್ತಲ್ಲ. ಬನ್ನಿ ಫಸ್ಟು ಕ್ಯಾನ್ವಸ್ ಮೇಲೆ ಪೇಂಟ್ನ ಆಫ್ ಮಾಡೋದಕ್ಕೂ ಮುಂಚೆ ಬೇಸ್ ಲೇಯರ್ ಆಗ್ತಾ ಇರೋದಲ್ವಾ. ಫಸ್ಟ್ ಲೇಯರು ವಾಟರ್, ಖಾಲಿ ಇವಾಗ ಪೇಂಟ್ ಮಿಕ್ಸ್ ಮಾಡೋಣ. ಪ್ಯಾಲೆಟಲ್ಲಿ ಪೇಂಟ್ ಎಲ್ಲ ಖಾಲಿ ಆಯಿತು. ಇವತ್ತಿಗೆ ಇಲ್ಲಿಗೆ ನಿಲ್ಸೋಣ, ನಾಳೆ ಕಂಟಿನ್ಯೂ ಮಾಡೋಣ. ನಾಳೆ ಮೀಟ್ ಮಾಡೋಣ ಬ್ಯಾಡ್ಮಿಂಟನ್ ಕೋರ್ಟಲ್ಲಿ. ಬಾಯ್.